ಎಲ್ರಿಗೂ ನಮಸ್ಕಾರ. ಈ ದಿನ ವ್ಯಾಸ ಪೂರ್ಣಿಮೆ ಅಂದರೆ ಗುರು ಪೂರ್ಣಿಮೆ. ವ್ಯಾಸ ಪೂರ್ಣಿಮೆ ಅಂತ ಯಾಕೆ ಅಂತೀವಿ ಅಂದರೆ ಆದಿಗುರು ವ್ಯಾಸರು ಇವತ್ತು ಹುಟ್ಟಿದ ದಿನ. ಹಾಗೆ ಅವರು ಪ್ರಪಂಚಕ್ಕೆ ಜನಗಳ ಆಧ್ಯಾತ್ಮಿಕ ಉನ್ನತಿಗೆ ಮಹಾಭಾರತ, ಪುರಾಣಗಳು, ವೇದಗಳು ಮತ್ತು ಬ್ರಹ್ಮಸೂತ್ರವನ್ನು ಕೊಟ್ಟಂಥ ದಿನ, ಅರ್ಪಿಸಿದಂಥ ದಿನ ವ್ಯಾಸ ಪೂರ್ಣಿಮೆ ಅಂತ ನಾವು ಆಚರಿಸ್ತೀವಿ. ಬಾಬಾ ಮಂದಿರದಲ್ಲಿ ವಿಶೇಷ ಏನಂದರೆ 1950ರ ದಶಕದಿಂದ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು ಇದರ ಸಂಸ್ಥಾಪಕರು. ಅವರು ಗುರು ಪೂರ್ಣಿಮೆಯನ್ನು ಪ್ರಾರಂಭಿಸಿದ್ರು. 5 ಕಲಶಗಳನ್ನ ಸ್ಥಾಪಿಸಿ ವ್ಯಾಸಮಂಡಲ ಅಂತ ಮಾಡಿ, ಅಂದರೆ 5 ಗುರುಗಳ ಹೆಸರೇನು ಅಂದರೆ ಆದಿಶಂಕರಾಚಾರ್ಯ, ದಕ್ಷಿಣಾಮೂರ್ತಿ, ಸನಕಾದಿಕ, ಶ್ರೀಕೃಷ್ಣ ಭಗವಾನ್ ಹಾಗೂ ವೇದವ್ಯಾಸರು. ಇಷ್ಟು ಗುರುಗಳ ಹೆಸರಲ್ಲಿ ಇವರು ವ್ಯಾಸಮಂಡಲ ರಚಿಸಿ ಪೂಜೆಯನ್ನು ಮಾಡ್ತಾಯಿದ್ರು ಸ್ವಾಮೀಜಿಯವರು. ಅವರು 1980ರ ಇಸ್ವಿಯಲ್ಲಿ ಅವರು ದೇಹ ಬಿಟ್ಟ ನಂತರ ಅವರ ಹೆಸರಲ್ಲಿ ಕೂಡ ನಾವು ಒಂದು ಕಲಶ ಸ್ಥಾಪಿಸಿ ಅವರನ್ನು ಆವಾಹನೆ ಮಾಡ್ತಾಯಿದ್ದೀವಿ. ಸ್ವಾಮೀಜಿಯವರು ಇನ್ನೊಂದು ವಿಶೇಷ ಏನಂದರೆ 5 ಕಲಶದ ಜೊತೆಗೆ ಶಿರ್ಡಿ ಸಾಯಿಬಾಬಾ ಹಾಗೂ ಪೂಜ್ಯ ನರಸಿಂಹ ಸ್ವಾಮೀಜಿಗಳ ಕಲಶ ಕೂಡ ಸ್ಥಾಪಿಸಿ ಪೂಜೆ ಮಾಡ್ತಾಯಿದ್ರು. ಇಡೀ ಪ್ರಪಂಚದಲ್ಲಿ ಈ ಸಾಯಿ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಮಾತ್ರ ಈ ರೀತಿ ವ್ಯಾಸಮಂಡಲ ರಚಿಸಿ ಪೂಜೆ ನಡೆಸ್ತಾ ಇರೋವಂಥದ್ದು ನಡೆದಿದೆ. ಇಷ್ಟು. ಮತ್ತು ಪ್ರತಿ ವರ್ಷ ಇಲ್ಲಿ ವಿಶೇಷವಾದ ಅಲಂಕಾರ ನಡೀತಾ ಇರುತ್ತೆ. ಒಂದು ಸತಿ ಹಳ್ಳಿ ರೀತಿಯ ಅಲಂಕಾರ ಮಾಡಿತ್ತು, ಇನ್ನೊಂದು ಸತಿ ಬರೀ ಹೂ ಬಳಸಿ ಅಲಂಕಾರ ಮಾಡಿತ್ತು, ಇನ್ನೊಂದು ಬಾರಿ ಅರಮನೆ ಥರದ್ದು ಅಲಂಕಾರ ಮಾಡಿತ್ತು. ಈ ಸತಿ ಫಲ, ಪುಷ್ಪ ಮತ್ತು ಎಲೆಗಳನ್ನ ಬಳಸಿ ವಿಶೇಷವಾದ ಅಲಂಕಾರ ಮಾಡಿದ್ದೀವಿ. ಈ ಅಲಂಕಾರ 10 ದಿನ ಇರುತ್ತೆ. ಸಾಗರೋಪಾದಿಯಲ್ಲಿ ಜನ ಬಂದು ಮನಸ್ಸು ತುಂಬಿಕೊಂಡು ಭಕ್ತಿಯಿಂದ ಪರವಶರಾಗಿ ದರ್ಶನ ಪಡೆದು ಆಶೀರ್ವಾದ ಪಡೆದು ಹೋಗ್ತಾ ಇದ್ದಾರೆ. ಅವರೆಲ್ರಿಗೂ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಇವತ್ತು ವ್ಯಾಸ ಪೂಜೆ ಅಂತ ಆಗ್ತಾಯಿದೆ. 108 ನಿಂಬೆ ಹಣ್ಣುಗಳನ್ನಿಟ್ಟು, ನಾನು ಹೇಳಿದ್ನಲ್ಲ ಕಲಶ ಅಂತ, ಅದಕ್ಕೂ ಪೂಜೆ ಆಗ್ತಾಯಿದೆ. ರುದ್ರ ನಡೀತಾ ಇದೆ ಒಂದು ಕಡೆಗೆ. ಇನ್ನೊಂದು ರೀತಿ 3 ಆರತಿಗಳು ನಡೆಯುತ್ತೆ. ಈಗ ಮಧ್ಯಾಹ್ನ 12 ಗಂಟೆಗೆ ಒಂದು ಆರತಿ ಇರುತ್ತೆ, ಮಧ್ಯಾಹ್ನದ ಆರತಿ. ಸಾಯಂಕಾಲ ಒಂದು ಆರತಿ ಇರುತ್ತೆ, ಮತ್ತು ರಾತ್ರಿ 10 ಗಂಟೆ ಮೇಲೆ ಇನ್ನೊಂದು ಆರತಿ ಇರುತ್ತೆ. ಅದೇ ವಿಶೇಷ ಇವತ್ತು. ಮತ್ತು ಚೀಟಿ ಬರೆಸಿದವ್ರಿಗೆಲ್ಲ ನಾವು ಪ್ರಸಾದ ಕೊಡ್ತೀವಿ. ಸತ್ಯನಾರಾಯಣ ಪೂಜೆ ಇದೆ ಇವತ್ತು. ಇಷ್ಟು ಇವತ್ತಿನ ವಿಶೇಷ. ನಾನು ಶ್ರೀಕಾಂತ್ ಅಂತ, ನಿವೃತ್ತ ಬ್ಯಾಂಕ್ ಅಧಿಕಾರಿ. ಸಂಪೂರ್ಣವಾಗಿ ನಾನು ಬಾಬಾ ಮಂದಿರದ ಬಾಬಾ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಬಂದಿದ್ದೀನಿ.